ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಸಲ ಕಪ್ ನಮ್ದೆ, ಈ ಸಲ ಚಿಪ್ ನಿಮ್ದೆ. ಈ ಎರಡೂ ಮಾತುಗಳು IPL ಶುರುವಾದಾಗಿಂದ ಕೂಡ ಕೇಳಿಬರ್ತಿತ್ತು. ಆದ್ರೆ ಈ ಸಲ ಕಪ್ ನಮ್ದೆ ಅಂದೋರು ಕಪ್ ಹಿಡ್ಕೊಂಡು ಖುಷಿಯಾಗಿದ್ದಾರೆ, ಚಿಪ್ ನಿಮ್ದೆ ಅನ್ನೋರು ಚಿಪ್ ಹಿಡ್ಕೊಂಡು ಮನೆಗೆ ಹೋಗಿದ್ದಾರೆ. ಅದಕ್ಕೆ ಕಾರಣ 2026ರ IPL ಟ್ರೋಫಿಯನ್ನ RCB ಎತ್ತಿ ಹಿಡಿದಿದೆ. ಹಾಗೆ ನೋಡಿದ್ರೆ 2025ಕ್ಕೂ ಹಿಂದೆ ಸತತವಾಗಿ ಬೆಂಗಳೂರು ತಂಡದಿಂದ ಕಪ್ ಮಿಸ್ ಆಗಿತ್ತು. ಹೀಗಿದ್ರೂ ಕೂಡ ಈ ಸಲ ಕಪ್ ನಮ್ದು ಅಂತ ಪ್ರತಿ ಸಲ ಅಭಿಮಾನಿಗಳು ಹೇಳ್ತಾನೆ ಬರ್ತಿದ್ರು. ಅಭಿಮಾನಿಗಳ ಈ ಆಶಯ 2025ರಲ್ಲಿ ನಿಜ ಆಯ್ತು. RCB ಕಪ್ ಗೆಲ್ತು. ಹಾಗೇನೆ ಸತತ 2ನೇ ಬಾರಿಗೆ ಇಂಥದೊಂದು ಅತ್ಯಮೂಲ್ಯ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಅಹಮದಾಬಾದ್ನ ನಮೋ ಸ್ಟೇಡಿಯಂ. ಅಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೊಮ್ಮೆ ಟ್ರೋಫಿ ಎತ್ತಿ ಹಿಡಿದಿದೆ. ಈ ಸಂದರ್ಭದಲ್ಲಿ ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ನಾನಾ ಭಾಗಗಳಲ್ಲಿ ಕೇಳಿಬಂದ ಪಟಾಕಿ ಸದ್ದು ಭಾರತ ಪಾಕಿಸ್ತಾನದ ಮೇಲೆ ವಿಶ್ವಕಪ್ ಫೈನಲ್ ಗೆದ್ದಾಗ ಕೇಳಿ ಬಂದಂತೆ ಸೌಂಡ್ ಆಗಿತ್ತು. ಅಷ್ಟು ಅಭಿಮಾನ ಪ್ರೀತಿಯನ್ನ ಜನ ತೋರಿಸಿದ್ರು. ಸಾಕಷ್ಟು ಕಡೆಗಳಲ್ಲಿ LEDಗಳನ್ನ ಹಾಕೋದ್ರ ಮೂಲಕ ಒಟ್ಟಿಗೆ ಕ್ರಿಕೆಟ್ ನೋಡೋದಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಅಪಾರ್ಟ್ಮೆಂಟ್ಗಳಲ್ಲಿ, ಓಪನ್ ಥಿಯೇಟರ್ಗಳಲ್ಲೂ ಕೂಡ ಇಂಥ ವ್ಯವಸ್ಥೆ ಮಾಡಿದ್ರು. ಇನ್ನು ಪಬ್ಗಳ ಬಿಗ್ ಸ್ಕ್ರೀನ್ ಅಲ್ಲಿ ಮ್ಯಾಚ್ ನೋಡೋ ಕ್ರೇಜ್ ಅನ್ನ ಬಹಳಷ್ಟು ಜನ ತೋರಿಸಿದ್ರು. ಸೊ ಕ್ರಿಕೆಟ್ ಅನ್ನೋದು ಭಾನುವಾರ ಬಹುತೇಕ ಮನೆಗಳನ್ನ ಹೊಕ್ಕಿತ್ತು. ಅದರಲ್ಲೂ ಕಿಂಗ್ ಕೊಹ್ಲಿ ಆ ಮ್ಯಾಚ್ ನ 6 ಹೊಡೆದು ವಿನ್ ಮಾಡಿಸಿದ್ದು ನಿಜಕ್ಕೂ ಅದ್ಭುತ ಅನ್ಸೋ ಹಾಗಿತ್ತು. ಇಲ್ಲಿ ಕಪ್ಪೇನೋ ಗೆದ್ದಾಗಿದೆ, ಆದ್ರೆ ಈಗಿರೋ ಭಯ ಅಂದ್ರೆ ನಮ್ ಸರ್ಕಾರ ಏನಾದ್ರೂ ಮತ್ತೊಮ್ಮೆ ಸೆಲೆಬ್ರೇಷನ್ ಅಂತ ಮಾಡೋಕ್ ಹೋಗಿ ಕಳೆದ ಬಾರಿಯಂತೆ ಅವ್ಯವಸ್ಥೆಗಳನ್ನ ಮಾಡಿ ಜನರ ಪ್ರಾಣಕ್ಕೆ ಕುತ್ತು ತಂದು ಬಿಡುತ್ತಾ ಅನ್ನೋ ಭಯ ಕೂಡ ಕಾಡ್ತಾ ಇದೆ. ಇಷ್ಟಾದ್ರೂ RCBಯ ಈ ವಿನ್ನಿಂಗ್ ಜರ್ನಿ ಬಗ್ಗೆ ಸಣ್ಣದೊಂದು ಮಾಹಿತಿನ ಹಂಚ್ಕೋತಾ ಇದ್ದೀನಿ. ಮೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಟಾಟಾ IPLನ ಫೈನಲ್ ಪಂದ್ಯ ನಡೆದಿತ್ತು. ಗುಜರಾತ್ ಟೈಟನ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಪಂದ್ಯ ಕದನ ಕುತೂಹಲವನ್ನ ಉಂಟುಮಾಡಿತ್ತು. ಎರಡೂ ತಂಡಗಳು ಒಂದೊಂದು ಬಾರಿ ಟ್ರೋಫಿನ ಎತ್ತಿ ಹಿಡಿದಿದ್ವು. ಹೀಗಾಗಿ ಯಾರೇ ಪಂದ್ಯ ಗೆದ್ರೂ ಅದು ಅವರ 2ನೇ ಟ್ರೋಫಿ ಅನ್ನಿಸ್ಕೊಳ್ತಾ ಇತ್ತು. RCB ಲೀಗ್ ಹಂತದಲ್ಲಿ ಒಟ್ಟು 14 ಪಂದ್ಯಗಳಲ್ಲಿ 9 ಪಂದ್ಯ ಗೆದ್ದು 5ರಲ್ಲಿ ಸೋತು ಟೇಬಲ್ ಟಾಪರ್ ಆಗಿ ನಾಕ್ಔಟ್ ಹಂತಕ್ಕೆ ಎಂಟ್ರಿ ಕೊಟ್ಟಿತ್ತು. ಹಾಗೇನೆ ಗುಜರಾತ್ ಕೂಡ ಅಷ್ಟೇ ಪಂದ್ಯಗಳನ್ನ ಗೆದ್ದು ರನ್ ರೇಟ್ ಕಾರಣದಿಂದ 2ನೇ ಸ್ಥಾನವನ್ನ ಪಡೆದಿತ್ತು. ಮೊದಲ ಸೆಮಿಫೈನಲ್ನಲ್ಲಿ RCB ಗುಜರಾತ್ನ ಮಣಿಸಿತ್ತು. ಆ ಬಳಿಕ ಗುಜರಾತ್ 2ನೇ ಸೆಮೀಸ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಅನ್ನ ಸೋಲಿಸಿ ಫೈನಲ್ ಪ್ರವೇಶ ಮಾಡಿತ್ತು. ಹೀಗಾಗಿ ಅಲ್ಲಿ ದೊಡ್ಡ ಹೋರಾಟವೇ ನಡಿಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಟಾಸ್ ಗೆದ್ದ RCB ನಾಯಕ ರಜತ್ ಪಾಟಿದಾರ್ ಗುಜರಾತ್ನ ಮೊದಲು ಬ್ಯಾಟಿಂಗ್ಗೆ ಇಳಿಸಿದ್ರು. ಹೀಗಾಗಿ ಗುಜರಾತ್ ದೊಡ್ಡ ಮೊತ್ತನ ಪೇರಿಸೋ ಆಸೆನ ಹೊಂದಿತ್ತು. ಬಟ್ ಆ ಆಸೆ ಈಡೇರಲಿಲ್ಲ. ಇಬ್ಬರು ಸ್ಟಾರ್ ಬ್ಯಾಟರ್ಗಳಾದ ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಕಡಿಮೆ ಮೊತ್ತಕ್ಕೆ ಔಟ್ ಆದ್ರು. ಇದು ಗುಜರಾತ್ ಪತನಕ್ಕೆ ಕಾರಣ ಆಯ್ತು. ಯಾಕಂದ್ರೆ ಗುಜರಾತ್ನ ಗೆಲುವು ನಿಂತಿದ್ದೇ ಈ ಇಬ್ಬರು ಆಟಗಾರರ ಆಟದ ಮೇಲೆ. ಸೊ ಅವರಿಬ್ರು ಔಟ್ ಆದ ಮೇಲೆ ರನ್ ವೇಗಕ್ಕೆ ಕಡಿವಾಣ ಬಿತ್ತು. ಗಿಲ್ ಹೇಜಲ್ವುಡ್ಗೆ ಬಲಿಯಾದ್ರೆ ಸುದರ್ಶನ್ ಭುವನೇಶ್ವರ್ ಕುಮಾರ್ ಬೌಲಿಂಗ್ನಲ್ಲಿ ಔಟ್ ಆದ್ರು. ಆ ಬಳಿಕ ಗುಜರಾತ್ ರನ್ ಗಳಿಸೋದಕ್ಕೆ ಸಾಕಷ್ಟು ಕಷ್ಟಪಡ್ತು. ನಾವು ನೋಡ್ತಾ ಇರೋದು ಒನ್ ಡೇ ಮ್ಯಾಚೋ ಅಥವಾ T20ನೋ ಅನ್ನೋ ಅನುಮಾನ ಬರೋ ಹಾಗಿತ್ತು ಗುಜರಾತ್ನ ಮಿಡಲ್ ಆರ್ಡರ್ ಬ್ಯಾಟಿಂಗ್. ನಿಶಾಂತ್ ಸಿಂಧು ಔಟ್ ಆದ ನಂತರ ಜೋಸ್ ಬಟ್ಲರ್ ಮತ್ತು ವಾಷಿಂಗ್ಟನ್ ಸುಂದರ್ ಇಬ್ರು ಪಕ್ಕಾ ಒನ್ ಡೇ ಮ್ಯಾಚ್ ಆಡಿದ್ರು. ಬಟ್ಲರ್ 23 ಬಾಲಿಗೆ 19 ರನ್ ಹೊಡೆದ್ರೆ ಸುಂದರ್ 37 ಬಾಲ್ಗಳಲ್ಲಿ 50 ರನ್ ಹೊಡೆದ್ರು. ಬಟ್ಲರ್ ಔಟ್ ಆದ್ಮೇಲೆ ಬಂದ ಅರ್ಷದ್ ಖಾನ್ 2 ಸಿಕ್ಸ್ ಹೊಡೆಯೋದ್ರ ಮೂಲಕ ಗುಜರಾತ್ ತಂಡದಲ್ಲಿ ವಿಶ್ವಾಸ ಮೂಡಿಸಿದ್ರು. 6 ಬಾಲ್ಗೆ 15 ರನ್ ಹೊಡೆದಿದ್ದ ಅರ್ಷದ್ ಹೇಜಲ್ವುಡ್ಗೆ ಬಲಿಯಾದ್ರು. ಆ ನಂತರ ರನ್ ಹೆಚ್ಚು ವೇಗ ಪಡಿಲಿಲ್ಲ. ವಾಷಿಂಗ್ಟನ್ ಸುಂದರ್ ಆಟನೇ ಗುಜರಾತ್ನ 150 ಗಡಿ ದಾಟುವಂತೆ ಮಾಡ್ತು. ಇನ್ನು ಬಾಲಂಗೋಚಿಗಳು ಸಿಡಿಸಿದ ಫೋರ್ಸ್ ಹಾಗೂ ಸಿಕ್ಸರ್ಸ್ ಗುಜರಾತ್ನ ರನ್ ರೇಟ್ನ 7.5 ದಾಟಿಸಿ ಫೈನಲಿ 156 ರನ್ಗಳ ಗುರಿಯನ್ನ RCBಗೆ ಕೊಡಲಾಯಿತು. ಮೇಲ್ನೋಟಕ್ಕೆ ಆ ಗುರಿ RCBಯ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ಅಪ್ಗೆ ಏನೂ ಅಲ್ಲ ಅಂತ ಅನ್ನಿಸ್ತು. ಅದನ್ನ ಸಮರ್ಥಿಸೋ ಹಾಗೆ ವೆಂಕಟೇಶ್ ಅಯ್ಯರ್ ಹಾಗೂ ವಿರಾಟ್ ಕೊಹ್ಲಿ ಭರ್ಜರಿ ಆರಂಭ ಮಾಡಿದ್ರು. ಮೊಹಮ್ಮದ್ ಸಿರಾಜ್ ಹಾಗೂ ಕಗಿಸೋ ರಬಾಡಾ ಬೌಲಿಂಗ್ನಲ್ಲಿ ಚೆಂಡನ್ನ ಬೌಂಡ್ರಿ ಗೆರೆಗಳನ್ನ ದಾಟಿಸಿದ ಈ ಜೋಡಿ 27 ಎಸೆತಗಳಲ್ಲಿ 62 ರನ್ಗಳನ್ನ ಚೆಚ್ಚೋದ್ರ ಮೂಲಕ ಭದ್ರ ಬುನಾದಿಯನ್ನ ಹಾಕ್ತು. ಆ ಸಂದರ್ಭದಲ್ಲಿ ಸಿರಾಜ್ ಬೌಲಿಂಗ್ನಲ್ಲಿ ಅಯ್ಯರ್ ಔಟ್ ಆದ್ರು. ಆ ಬಳಿಕ ಬಂದ ದೇವದತ್ ಪಡಿಕ್ಕಲ್ ನಿರೀಕ್ಷೆನ ಹುಸಿ ಮಾಡಿದ್ರು. ಕೇವಲ 1 ರನ್ಗೆ ಔಟ್ ಆಗೋದ್ರ ಮೂಲಕ ದೇವದತ್ ಪೆವಿಲಿಯನ್ ಸೇರಿದ್ರು. ಅಲ್ಲಿಗೆ ವಿರಾಟ್ ಕೊಹ್ಲಿಯನ್ನ ರಜತ್ ಪಾಟಿದಾರ್ ಸೇರ್ಕೊಂಡ್ರು. ಪಾಟಿದಾರ್ ಕೂಡ ಭರ್ಜರಿ ಆರಂಭ ಕೊಟ್ರು. ಆದ್ರೆ ಅವರ ಆಟ 15 ರನ್ಗೆ ಸೀಮಿತ ಆಯ್ತು. ಬಟ್ ಅಲ್ಲಿ 26 ರನ್ಗಳ ಪಾರ್ಟ್ನರ್ಶಿಪ್ ಬಂದಿತ್ತು. ಇನ್ನು ರಜತ್ ಔಟ್ ಆದ ಬೆನ್ನಲ್ಲೇ ಕೃನಾಲ್ ಪಾಂಡ್ಯ ಕೂಡ ಪೆವಿಲಿಯನ್ ಹಾದಿ ಹಿಡಿದ್ರು. ಅಲ್ಲಿಗೆ ಗುಜರಾತ್ ಟೈಟನ್ಸ್ ಗೆಲುವಿನ ಆಸೆ ಚಿಗುರೊಡೆದಿತ್ತು. ಒಂದ್ ಕಡೆ ಕೊಹ್ಲಿ ಫರ್ಮ್ ಆಗಿ ನಿಂತಿದ್ರೆ ಮತ್ತೊಂದ್ ಕಡೆ ವಿಕೆಟ್ಗಳು ಬೀಳ್ತಾ ಹೋದ್ವು. ಈ ಹಂತದಲ್ಲಿ ಕೊಹ್ಲಿ ಜೊತೆಯಾಗಿದ್ದು ಟಿಮ್ ಡೇವಿಡ್. ಈ ಜೋಡಿ ಬರೋಬ್ಬರಿ 41 ರನ್ಗಳ ಜೊತೆಯಾಟ ಆಡೋದ್ರ ಮೂಲಕ ಚಂಚಲವಾಗಿದ್ದ ಗೆಲುವನ್ನ RCB ಅತ್ತ ಸೆಳೆದ್ಬಿಟ್ಟಿತ್ತು.
ಅಷ್ಟೊತ್ತಿಗೆ ಸ್ಕೋರ್ 13.5 ಓವರ್ಗಳಲ್ಲಿ 132 ಆಗಿತ್ತು. ಈ ಹಂತದಲ್ಲಿ ಅರ್ಷದ್ ಖಾನ್ ಟಿಮ್ ಡೇವಿಡ್ ನ ಪೆವಿಲಿಯನ್ಗೆ ಕಳಿಸಿದ್ರು. ಆ ಬಳಿಕ ಜಿತೇಶ್ ಶರ್ಮಾ ಕೊಹ್ಲಿಯ ಜೊತೆಯಾದ್ರು. ಈ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಬಾರಿಸಿದ ಚೆಂಡನ್ನ ಶುಭ್ಮನ್ ಗಿಲ್ ಅದ್ಭುತವಾಗಿ ಕ್ಯಾಚ್ ಹಿಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಬಾಲ್ ನೆಲಕ್ಕೆ ತಾಗಿದ್ರಿಂದ ಕೊಹ್ಲಿ ಮತ್ತೆ ಕ್ರೀಸ್ ನಲ್ಲೇ ಉಳಿದ್ರು. ಜಿತೇಶ್ ಮತ್ತು ಕೊಹ್ಲಿ ಇನ್ಯಾವುದೇ ಅನಾಹುತ ಆಗೋದಕ್ಕೆ ದಾರಿ ಮಾಡಿಕೊಡ್ಲಿಲ್ಲ. ಕೊಹ್ಲಿ 42 ಬಾಲ್ಗಳಲ್ಲಿ 175ರ ಸ್ಟ್ರೈಕ್ ರೇಟ್ ನಲ್ಲಿ 75 ರನ್ ಗಳಿಸೋದ್ರ ಮೂಲಕ ಆರ್ಸಿಬಿಯನ್ನ ಗೆಲ್ಲಿಸಿದ್ರು. 18ನೇ ಓವರ್ನ ಕಡೆಯ ಎಸೆತವನ್ನ ಸಿಕ್ಸರ್ ಗಟ್ಟೋ ಮೂಲಕ ಆರ್ಸಿಬಿಗೆ 2ನೇ ಬಾರಿಗೆ ಕಪ್ ಗೆದ್ದುಕೊಟ್ರು. ಅಲ್ಲಿಗೆ ಅಭಿಮಾನಿಗಳು ಆ ಸಂಭ್ರಮನ ಆಕಾಶ ಮುಟ್ಟಿಸಿದ್ರು. ಈ ಟ್ರೋಫಿನ ಗೆಲ್ಲೋದ್ರ ಮೂಲಕ ಆರ್ಸಿಬಿ ಸತತ 2ನೇ ಕಪ್ ಗೆದ್ದಿದೆ. ಈ ಹಿಂದೆ 2010 ಹಾಗೂ 2011ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ 2019 ಹಾಗೂ 2020ರಲ್ಲಿ ಮುಂಬೈ ಇಂಡಿಯನ್ಸ್ ಈ ಸಾಧನೆನ ಮಾಡಿದ್ವು. ಈಗ ಆ ಸಾಧನೆಗೆ ಆರ್ಸಿಬಿ ಕೂಡ ಸೇರಿದೆ. ಗೆಳೆಯರೆ, ತಂಡಗಳು ಆಟ ಆಡುತ್ತವೆ, ಗೆಲ್ಲುತ್ತವೆ, ಸೋಲುತ್ತವೆ. ಆದ್ರೆ ಆ ಸಂಭ್ರಮನ ಕಸಿದುಕೊಳ್ಳೋದಕ್ಕೆ ರಾಜಕೀಯ ಪಕ್ಷಗಳು ಹಾತೊರೆಯುತ್ತವೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ ಬಾರಿ ಆರ್ಸಿಬಿ ಕಪ್ ತನ್ನದಾಗಿಸ್ಕೊಂಡಾಗ ಲಕ್ಷಾಂತರ ಅಭಿಮಾನಿಗಳು ಹುಚ್ಚೆದ್ದು ಕುಣಿದಿದ್ರು. ಅದನ್ನ ಸಂಭ್ರಮಿಸೋ ಪ್ಲಾನ್ ಮಾಡಿದ್ದ ಕರ್ನಾಟಕ ಸರ್ಕಾರ ಆರ್ಸಿಬಿ ಆಟಗಾರರನ್ನ ವಿಧಾನಸೌಧಕ್ಕೆ ಕರೆಸಿತ್ತು. ಅಲ್ಲಿ ಎಷ್ಟು ಅಭಿಮಾನಿಗಳು ಸೇರಿದ್ರು ಅಂದ್ರೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ಲೆಕ್ಕಾಚಾರಗಳೇ ಉಲ್ಟಾ ಆದ್ವು. ಈ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಭಿಮಾನಿಗಳ ನೂಕುನುಗ್ಗಲು ಉಂಟಾಯಿತು. ಅಲ್ಲಿ ಕಾಲ್ತುಳಿತನೂ ಆಗೋಯ್ತು. ಸ್ಲ್ಯಾಬ್ ಕುಸಿದು ನೂಕುನುಗ್ಗಲು ಉಂಟಾಗಿ 11 ಮಂದಿ ಅಭಿಮಾನಿಗಳು ಉಸಿರು ಚೆಲ್ಲಿದ್ರು. 56 ಮಂದಿ ಗಾಯಗೊಂಡ್ರು. ಈ ಘಟನೆ ಸರ್ಕಾರದ ಪ್ರಮುಖ ನಾಯಕರು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ತಲೆದಂಡಕ್ಕೂ ಕಾರಣ ಆಯಿತು. ಅಷ್ಟಲ್ಲದೆ ಈ ಬಾರಿ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ಗಳು ನಡೆಯೋದ್ರ ಮೇಲೂ ಕೂಡ ಕರಿನೆರಳು ಬೀರಿತ್ತು. ಫೈನಲಿ ಸರ್ಕಾರ ಕೆಲ ಮ್ಯಾಚ್ಗಳಿಗೆ ಮಾತ್ರ ಒಪ್ಪಿಗೆ ಕೊಡ್ತು. ಮಿಕ್ಕ ಮ್ಯಾಚ್ಗಳು ರಾಯ್ಪುರದಲ್ಲಿ ನಡೆದವು. ಇಷ್ಟೆಲ್ಲಾ ಅನಾಹುತಗಳ ನಡುವೆ ಈಗ ಮತ್ತೆ ಆರ್ಸಿಬಿ ಕಪ್ ಹೊಡೆದಿದೆ. ಮತ್ತೆ ಲಕ್ಷಾಂತರ ಅಭಿಮಾನಿಗಳು ಸೆಲೆಬ್ರೇಷನ್ಗೆ ಕಾದು ಕುಳಿತಿದ್ದಾರೆ. ಕಳೆದ ಬಾರಿ ಸರ್ಕಾರವೇ ಸೆಲೆಬ್ರೇಷನ್ ಅಂತ ಹೇಳಿ ಸಮಸ್ಯೆನ ಮಾಡ್ಕೊಳ್ತಲ್ಲ, ಹಾಗಾಗಿ ಈಗ ಇನ್ನು ಅದ್ರ ಬಗ್ಗೆ ಹೆಚ್ಚು ಮಾತುಗಳು ಹೊರಗೆ ಬಂದಿಲ್ಲ. ಇನ್ನು ಬೆಂಗಳೂರು ಪೊಲೀಸರು ಈ ಬಾರಿ ಯಾವುದೇ ಸ್ಟ್ರೀಟ್ ಸೆಲೆಬ್ರೇಷನ್ ಇಲ್ಲ, ಏನೇ ಇದ್ರೂ ಇಂಡೋರ್ ಸೆಲೆಬ್ರೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಆರ್ಸಿಬಿಯ ಅಭಿಮಾನಿಗಳಲ್ಲಿ ಈ ಬಾರಿ ಸೆಲೆಬ್ರೇಷನ್ ಕುತೂಹಲ ಉಂಟಾಗಿದೆ. ಗೆಳೆಯರೆ, ಕ್ರಿಕೆಟ್ ಅನ್ನೋದು ಈ ದೇಶದಲ್ಲಿ ಒಂದು ಧರ್ಮ. ಹಿಂದೆ ಒಂದು ಮಾತಿತ್ತು, ಕ್ರಿಕೆಟ್ ಧರ್ಮ ಆದ್ರೆ ಸಚಿನ್ ದೇವ್ರು ಅಂತ. ಈಗಲೂ ಕ್ರಿಕೆಟ್ ದೇವ್ರು ಸಚಿನ್ನೇ ಆಗಿದ್ರು, ಕೊಹ್ಲಿ ಆ ನಂತರ ಕಾಣಿಸ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೊಹ್ಲಿ ಬೆಂಗಳೂರಿನವರ ಹಾಗೆ ಆಗ್ಬಿಟ್ಟಿರೋದ್ರಿಂದ ಕೊಹ್ಲಿ ಬಗ್ಗೆ ಕರ್ನಾಟಕದ ಜನರಲ್ಲಿ ಸಾಕಷ್ಟು ಅಭಿಮಾನ ಇದೆ. ಇನ್ನು ತಂಡದಿಂದಲೇ ಕೈಬಿಟ್ಟಿದ್ದ ರಜತ್ ಪಾಟಿದಾರ್ ನಾಯಕತ್ವವನ್ನ ವಹಿಸಿಕೊಂಡ ನಂತರ 2ನೇ ಬಾರಿ ಕಪ್ ಗೆಲ್ಲಿಸಿಕೊಟ್ಟಿದ್ದಾರೆ. ಇದು ರಜತ್ ಮೇಲಿನ ಪ್ರೀತಿಯನ್ನ ಹೆಚ್ಚು ಮಾಡಿದೆ. ಸೊ ಕರ್ನಾಟಕದಲ್ಲೂ ಕೂಡ ಕ್ರಿಕೆಟ್ನ ಧರ್ಮ ಅಂತ ನೋಡಲಾಗ್ತಿದೆ. ಕೊಹ್ಲಿಗೆ ಅನಭಿಷಕ್ತ ದೊರೆಯ ಪಟ್ಟವನ್ನ ಕಟ್ಟಲಾಗಿದೆ. ಕಿಂಗ್ ಕೊಹ್ಲಿ ಅಂತಲೇ ಅಭಿಮಾನಿಗಳು ಕರೀತಾರೆ. ಹೀಗಾಗಿ ಸೆಲೆಬ್ರೇಷನ್ ಅಂತಂದ್ರೆ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರೋ ಸಾಧ್ಯತೆ ಇದೆ. ಈ ಎಲ್ಲಾ ಕಾರಣದಿಂದ ಒಂದ್ ವೇಳೆ ಸರ್ಕಾರ ತನ್ನ ಇಮೇಜ್ ಬಿಲ್ಡ್ ಮಾಡೋದಕ್ಕೇನಾದ್ರೂ ಸೆಲೆಬ್ರೇಷನ್ ಮಾಡಿಸಿದ್ದೇ ಆದ್ರೆ ಈ ಬಾರಿ ಅದಕ್ಕೊಂದು ಸೂಕ್ತ ವ್ಯವಸ್ಥೆ ಮಾಡಬೇಕು. ಅಭಿಮಾನಿಗಳು ಎಲ್ಲಿಗೆ ಬರಬೇಕು, ಎಲ್ಲಿ ಸೆಲೆಬ್ರೇಷನ್ ಇರುತ್ತೆ, ಯಾವ ಸಮಯಕ್ಕೆ ಟೀಮ್ ಅಲ್ಲಿಗೆ ಬರುತ್ತೆ ಅನ್ನೋ ಸ್ಪಷ್ಟ ಮಾಹಿತಿನ ಕೊಡಬೇಕು. ಹೋದ ಬಾರಿ ಆದಂತಹ ಅವ್ಯವಸ್ಥೆಗಳು ಆಗಬಾರದು. ಗೆಳೆಯರೆ, ಕಡೆಯದಾಗಿ ಒಂದು ಮಾತು, ಯಾವುದೇ ಸಂಭ್ರಮ ಶೋಕ ಆಗಬಾರದು. ನೀವು ಆಟಗಾರರ ಮೇಲಿಟ್ಟಿರುವ ಪ್ರೀತಿ ಅಭಿಮಾನಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ ದೊಡ್ಡದು. ಅಭಿಮಾನದ ಅಲೆಯಲ್ಲಿ ಆ ಪ್ರೀತಿನ ಮರಿಬೇಡಿ. ಸಂಭ್ರಮದಲ್ಲಿ ಅನಾಹುತ ಮಾಡ್ಕೊಳ್ಬೇಡಿ ಅಂತ ಆಶಿಸ್ತಾ ಈ ಮಾಹಿತಿನ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀವಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.